ಓಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ರಿ? ಅಂತ ಇಲ್ಲ ಮರ್ರೆ, ಮೊನ್ನೆ ವಿಶ್ವಕರ್ಮ ಹಬ್ಬ ಇದ್ದಿತ್ತು ಪೂಜೆ. ನಮ್ಮ ಇಲ್ಲ JMP ಶಾಲಿಗ್ರಾಮ ಹಾಲ್ದಂಗೆ ಮಕ್ಕಳ ಡ್ಯಾನ್ಸ್ ಮತ್ತು ಸಭಾ ಕಾರ್ಯಕ್ರಮ ಎಲ್ಲ ಇದ್ದಿತ್ತು ಮರ್ರೆ. ಸಭಾ ಕಾರ್ಯಕ್ರಮದ ಒಂದು ವೀಡಿಯೋ ಇತ್ತು ಮರ್ರೆ, ಒಂದು ಹಳೆಯವರನ್ನೆಲ್ಲ ಗುರ್ತು ಮಾಡೋದು ಮತ್ತು ಕೆಲವರಿಗೆಲ್ಲ ಸನ್ಮಾನ ಇದ್ದಿತ್ತು. ವೀಡಿಯೋ ಎಲ್ಲ ಇತ್ತಿದ್ರೆ ಕಾಣಿ. ಕೋಟಾ ಶ್ರೀ ವಿರಾಟೇಶ್ವರ ಬ್ರಾಹ್ಮಣ ಸಮಾಜೋದ್ಧಾರಕ ಸಂಘ ವಿಶ್ವಕರ್ಮ ಕಲಾವೃಂದ ಸಾಲಿಗ್ರಾಮ ವಿಶ್ವಜ್ಯೋತಿ ಮಹಿಳಾ ಬಳಗ ಸಾಲಿಗ್ರಾಮ. ಉಡುಪಿ ಜಿಲ್ಲೆ ಶ್ರೀಮತಿ ಮತ್ತು ಶ್ರೀ ಸಂಜೀವಾಚಾರ್ಯ ಪಾರಂಪರ್ಯವರಿಗೆ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ಸಾಲಿಗ್ರಾಮದ ಪಾರಂಪರ್ಯಲ್ಲಿ ಉಕ್ಕಿಲಬೈರಿನಲ್ಲಿ ಶ್ರೀಮತಿ ಜಾನಕಿ ಮತ್ತು ಕಾಳಿಂಗಾಚಾರ್ಯ ದಂಪತಿಗಳ 6 ಹೆಣ್ಣು ಮಕ್ಕಳು ಮತ್ತು 3 ಗಂಡು ಮಕ್ಕಳಲ್ಲಿ 2ನೇ ಪುತ್ರರಾಗಿ 1948 ಜನಿಸಿದ ತಾವು ಮರದ ಕೆಲಸಗಾರರಾಗಿ ಸ್ಥಿರಪಡಿಸಿದ್ದಾರೆ. ತಮ್ಮ ಶಿಕ್ಷಣವನ್ನು 5ನೇ ತರಗತಿಗೆ ತಿಲಾಂಜಲಿಯಲ್ಲಿದ್ದು ತಂದೆಯವರೊಂದಿಗೆ ಮರದ ಕೆಲಸವನ್ನು ಕಲಿಯಲು ಸೇರಿಕೊಂಡಿದೆ. ಮುಂದೆ 16 ವರ್ಷ ತಂದೆಯವರೊಂದಿಗೆ ಮರದ ಕೆಲಸ ಮಾಡುತ್ತಾ ಒಬ್ಬ ಉತ್ತಮ ಬಡಗಿಯಾಗಿ ರೂಪುಗೊಂಡಿದೆ. ತಂದೆಯವರ ಕಾರಣಾಂತರ ಸಹೋದರ ಪದ್ಮನಾಭಾಚಾರ್ಯರೊಂದಿಗೆ ತಮ್ಮ ವೃತ್ತಿಯನ್ನು ಮುಂದುವರಿಸಿ ತಮ್ಮ ಕೆಲಸದಲ್ಲಿ ಮತ್ತಷ್ಟು ಪಳಗಿದೆ. ಮಾರ್ಗದರ್ಶನದಲ್ಲಿ ಸ್ವತಂತ್ರವಾಗಿ ಮರದ ಕೆಲಸವನ್ನು ಪ್ರಾರಂಭಿಸಿ ಸಾಲಿಗ್ರಾಮ ಸುತ್ತಮುತ್ತ ದೇವಸ್ಥಾನದ ಕೆಲಸ, ಮಾಡಿದ ಕೆಲಸ ಮತ್ತು ನೂತನ ಮನೆಯ ಕೆಲಸಗಳಲ್ಲಿ ಹೆಸರುವಾಸಿಯಾಗಿದೆ. ಇಂಜಿನಿಯರ್ ಕೋಟಾ ಶ್ರೀ ರಾಘವೇಂದ್ರಾಚಾರ್ಯರ ಜೊತೆಯಲ್ಲಿ ಜಿಲ್ಲೆಯಾದ್ಯಂತ ಬಹಳಷ್ಟು ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿ ಎಲ್ಲರಿಂದ ಪ್ರಶಂಸೆಗೆ ಭಾಜನರಾದರು. ಸಾಧು ಸ್ವಭಾವದಿಂದ ಕೂಡಿ ಮಿತಭಾಷೆಯಾಗಿರುವ ನೀವು ವೃತ್ತಿಯಲ್ಲಿ ಮಿಶ್ರಾಗಿ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದೀರಿ. ವಿರಾಟೇಶ್ವರ ಬ್ರಾಹ್ಮಣ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ ನಾರಾಯಣಾಚಾರ್ಯ ಕಾರ್ಕಳ ನಿವೃತ್ತ ಶಿಕ್ಷಕರು. ಇವರನ್ನು ಬಹಳ ಹೆಮ್ಮೆಯಿಂದ ಗೌರವಪೂರ್ವಕವಾಗಿ ಗುರುತಿಸುವ ಶುಭ ಘಳಿಗೆ. ಕಾರ್ಕಳ ಗ್ರಾಮದ ಶ್ರೀಯುತ ಗುರುರಾಜ ಮತ್ತು ಶ್ರೀಮತಿ ಗಿರಿಜಾ ಇವರ ತುಂಬು ಸಂಸಾರದಲ್ಲಿ ಹಿರಿಯ ಮಗನಾಗಿ 1964ರಲ್ಲಿ ಜನಿಸಿ ಕಾರ್ಕಳ ಹೊಸ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ವಿವೇಕ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆದು ಸಾಗರದ ಜೂನಿಯರ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿ ತಾನು ಕಲಿತ ಹೊಸ ಕಾರ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿ 1993ರಲ್ಲಿ ಅಕ್ಷರದ ಆರಾಧನೆಯನ್ನು ಪ್ರಾರಂಭಿಸಿ 2024ರ ಜುಲೈಯಲ್ಲಿ ನಿವೃತ್ತಿ ಹೊಂದಿರುತ್ತೀರಿ. ಇನ್ನು ಮುಂದೆ ಇದು ವಿಡಿಯೋ ಎಲ್ಲ ಮತ್ತೊಂದು ಪಾರ್ಟಂಗೆ ಹಾಕ್ಬೇಕಾ? ನಮ್ಮ